ಗೀತಾ ಮಹಾತ್ಮೆ. ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂ ಚ ಮಯಿ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸ ಚ ಮೇ ನ ಪ್ರಣಶ್ಯತಿ. ಯಾವನು ನನ್ನನ್ನು ಎಲ್ಲೆಲ್ಲೂ ಕಾಣುತ್ತಾನೆ ಮತ್ತು ನನ್ನಲ್ಲೇ ಎಲ್ಲವನ್ನೂ ಕಾಣುತ್ತಾನೆಯೋ ಅಂತಹವನು ನನ್ನಿಂದ ಬೇರ್ಪಡುವುದೇ ಇಲ್ಲ ಮತ್ತು ಅವನಿಂದ ನಾನೂ ಬೇರ್ಪಡುವುದಿಲ್ಲ ಎಂದಿದ್ದಾನೆ ಭಗವಂತ. ಸನ್ಯಾಸ ಯೋಗದಲ್ಲಿ ಭಗವಂತ ಅರ್ಜುನನಿಗೆ, ಸನ್ಯಾಸಿಗಳು, ಯೋಗಿಗಳು ಹಾಗೂ ಜ್ಞಾನಿಗಳು ನನ್ನನ್ನು ಎಲ್ಲ ಚರಾಚರ ವಸ್ತುಗಳಲ್ಲಿ ಕಾಣುತ್ತಾರೆ ಎಂದಿದ್ದಾನೆ. ಮನುಷ್ಯ ಮಾತ್ರರಾಗಿ ಚಿತ್ತ ಚಾಂಚಲ್ಯದಿಂದ ಕೂಡಿರುವ ನಮಗೆ ಇದನ್ನು ಕಲ್ಪಿಸಿಕೊಳ್ಳುವುದೂ ಕಷ್ಟ ಸಾಧ್ಯ. ಆದರೆ ಭಗವಂತ ಇದನ್ನು ತನ್ನ ಎಲ್ಲ ಅವತಾರಗಳಲ್ಲಿ ನಿದರ್ಶನ ಸಹಿತ ದೃಢಪಡಿಸಿದ್ದಾನೆ. ಅದರಲ್ಲೂ ನಮಗೆ ಮುಖ್ಯವಾಗಿ ಕಾಣುವುದು ಪ್ರಹ್ಲಾದನ ಚರಿತ್ರೆಯಲ್ಲಿ. ವಿಷ್ಣು ಭಕ್ತನೆಂಬ ಕಾರಣಕ್ಕೆ ತಂದೆ ಹಿರಣ್ಯಕಶ್ಯಪುವು ಮಗ ಪ್ರಹ್ಲಾದನನ್ನು ತನ್ನ ವಿರೋಧಿಯಂತೆ ಕಾಣುತ್ತಾನೆ. ಚಿಕ್ಕ ಮಗುವಾಗಿ ಶ್ರೀಹರಿಯನ್ನು ಭಜಿಸುವುದನ್ನು ಬಿಡಿಸಲು ಅನೇಕ ಶಿಕ್ಷೆಗಳನ್ನು ನೀಡಿದಾಗಲೂ ಆ ಎಲ್ಲ ಸಂದರ್ಭಗಳಲ್ಲಿ ಭಗವಂತ ಬೇರೆ ಬೇರೆ ರೂಪಗಳಲ್ಲಿ ಕಾಣಿಸಿಕೊಂಡು ಬಾಲಕನನ್ನು ರಕ್ಷಣೆ ಮಾಡುತ್ತಾನೆ. ಇದರಿಂದ ಕೋಪಗೊಂಡ ಹಿರಣ್ಯಕಶ್ಯಪು ತನ್ನ ಆಸ್ಥಾನಕ್ಕೆ ಮಗನನ್ನು ಕರೆಸಿಕೊಂಡು, ನಿನ್ನ ಹರಿ ಎಲ್ಲಿದ್ದಾನೆ ತೋರಿಸು ಎಂದು ಗದರಿಸುತ್ತಾನೆ. ಆಗ ಪ್ರಹ್ಲಾದ, ಭಗವಂತ ಎಲ್ಲ ಚರಾಚರ ವಸ್ತುಗಳಲ್ಲಿ ಇದ್ದಾನೆ ಎಂದಾಗ ಆ ಅಸುರನು ಅಹಂಕಾರದಿಂದ, ನನ್ನಲ್ಲಿ, ನಿನ್ನಲ್ಲಿ, ಈ ನಿರ್ಜೀವ ಕಂಬದಲ್ಲಿಯೂ ಇದ್ದಾನೆಯೇ ಎಂದು ಪ್ರಶ್ನಿಸುತ್ತಾನೆ. ಪ್ರಹ್ಲಾದನಿಗೆ ಭಗವಂತ ಎಲ್ಲೆಲ್ಲೂ ಕಾಣುತ್ತಾನೆ. ಆದರೆ ಅವಿವೇಕಿಯಾದ ಆತನ ತಂದೆಗೆ ಭಗವಂತನ ದರ್ಶನ ಆಗದಿದ್ದಾಗ ಕೋಪಗೊಂಡು ತನ್ನ ಗದೆಯಿಂದ ಆ ಕಂಬವನ್ನು ಹೊಡೆದನು. ಕೂಡಲೇ ಪ್ರಹ್ಲಾದನ ನಿಷ್ಕಲ್ಮಶ ಭಕ್ತಿಗೆ ಮೆಚ್ಚಿದ ಮಹಾವಿಷ್ಣುವು ನರಸಿಂಹ ರೂಪನಾಗಿ ಪ್ರತ್ಯಕ್ಷಗೊಂಡು ಹಿರಣ್ಯಕಶ್ಯಪುವಿನ ವಧೆ ಮಾಡುತ್ತಾನೆ. ಹೀಗೆ ಭಗವಂತ ಎಲ್ಲರಲ್ಲೂ ಎಲ್ಲದರಲ್ಲೂ ಇದ್ದೇನೆ ಎಂದು ಅನೇಕ ಸಂದರ್ಭದಲ್ಲಿ ಸಾರಿದ್ದನ್ನೇ ಕೃಷ್ಣ ಪುನಃ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಉಪದೇಶಿಸಿದ್ದಾನೆ. ಭಗವಂತನ ಸಾಕ್ಷಾತ್ಕಾರ ಚಿತ್ತಶುದ್ಧಿ ಇರುವ ಜ್ಞಾನಿಗಳಿಗೆ ಮಾತ್ರ ಸಾಧ್ಯ. ಇದು ನಮ್ಮಿಂದ ಅಸಾಧ್ಯವೆನಿಸಿದಾಗ ತಂದೆ ತಾಯಿ, ಗುರು ಹಿರಿಯರು, ನಮ್ಮನ್ನು ಬೆಳೆಸಿದವರು, ಉಪಕಾರಿಗಳು, ಜ್ಞಾನಿಗಳು, ಹೀಗೆ ಪರಿಸರದಲ್ಲಿನ ಎಲ್ಲ ಮಹಾತ್ಮರಲ್ಲಿ ಭಗವಂತನನ್ನು ಕಾಣುವ ಗುಣವನ್ನು ಬೆಳೆಸಿಕೊಳ್ಳೋಣ. ಗೀತಾಭ್ಯಾಸದಿಂದ ಇದು ಸುಲಭ ಸಾಧ್ಯ. ಆಗ ಭಗವಂತನ ಕರುಣೆ, ರಕ್ಷಣೆ ನಮಗೆ ಲಭಿಸುತ್ತದೆ. ಕರ್ತವ್ಯ ನಮ್ಮದು, ಫಲ ಭಗವಂತನದು. ಹರಿ ಓಂ.